ಇನ್ನು ಬಿಹಾರ ವಿಧಾನಸಭಾ ಕುರುಕ್ಷೇತ್ರದಲ್ಲಿ ಇವತ್ತು ಮತದಾನದ ಹಬ್ಬ ಅಧಿಕೃತವಾಗಿ ಶುರುವಾಗಿದೆ. ಅಧಿಕೃತವಾಗಿ ಅಂತ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ಮೊದಲ ಹಂತದ ಮತದಾನ ಇವತ್ತು ನಡೀತಾ ಇದೆ. ಸುಮಾರು 3.75 ಕೋಟಿ ಮತದಾರ ಪ್ರಭುಗಳು 1314 ಅಭ್ಯರ್ಥಿಗಳ ಭವಿಷ್ಯವನ್ನ ಇವತ್ತು ನಿರ್ಧರಿಸುತ್ತಾರೆ. ಇವತ್ತು ಒಟ್ಟು 121 ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ವೋಟಿಂಗ್ ಶುರುವಾಗಿದೆ. ಒಟ್ಟು 45,314 ಮತಕೇಂದ್ರಗಳಲ್ಲಿ ವೋಟಿಂಗ್ ನಡೀತಾ ಇದೆ. ಅಖಾಡದಲ್ಲಿ 32% ಕ್ರಿಮಿನಲ್ ಹಿನ್ನೆಲೆಯ ಅಭ್ಯರ್ಥಿಗಳು. ನೋಡಿ, ಬಿಹಾರ ಚುನಾವಣೆ ಅಂತ ಅಂದರೆ ಕ್ರಿಮಿನಲ್ ಹಿನ್ನೆಲೆಯ ಅಭ್ಯರ್ಥಿಗಳದೇ ಅಲ್ಲಿ ಪಾರುಪತ್ಯ. ದೊಡ್ಡ ದೊಡ್ಡ ಗೂಂಡಾಗಳು, CM ಅಕ್ಕಪಕ್ಕನೂ ಕೂಡ ನಿಂತ್ಕೊಂಡಿರ್ತಾರೆ. ಅಂಥ ರೌಡಿ ಎಲಿಮೆಂಟ್ಸ್ ಎಲ್ಲ ಈ ಚುನಾವಣಾ ಸಂದರ್ಭದಲ್ಲಿ ಅವರು ಅಖಾಡ ಕೇಳಿತಾರೆ. ಅದು ಈ ಬಾರಿಯೂ ಕೂಡ ಯಥಾಪ್ರಕಾರವಾಗಿ ಮುಂದುವರಿತಾ ಇದೆ. ಅದಕ್ಕೆ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್, RJD, JDU, BJP, ಕಾಂಗ್ರೆಸ್ ಅಂತ ಎಲ್ಲ ಪಕ್ಷಗಳಲ್ಲೂ ಕೂಡ ಇಲ್ಲಿ ಯಾರೂ ಕೂಡ ಏನು ಸಾಚಾ ಅಲ್ಲ. ಸೊ ಬೆಳಗ್ಗೆನೇ ಮತಗಟ್ಟೆಗೆ ತೆರಳಿ ಅಭ್ಯರ್ಥಿಗಳಿಂದನೂ ಕೂಡ ಮತದಾನ ನಡೀತಾ ಇದೆ. ಇದೊಂದು ರೀತಿ ಈ ಬಾರಿ ಮಹಾಗಠಬಂಧನ್ ಹಾಗೆ NDA ಮೈತ್ರಿಕೂಟದ ಯುದ್ಧ ಅಂತಾನೆ ಬಿಂಬಿತ ಆಗ್ತಾ ಇರುವಂಥದ್ದು. ಆಮೇಲೆ ಇತರ ಪಾರ್ಟಿಗಳು ಕೂಡ ಈ ಸಲ ಪ್ರಶಾಂತ್ ಕಿಶೋರ್ಗೆ ಸಂಬಂಧಪಟ್ಟ ಹಾಗಿನ ಪಾರ್ಟಿಗಳೆಲ್ಲ ಅಖಾಡದಲ್ಲಿದೆ. ಆದರೆ NDA ಮೈತ್ರಿಕೂಟ ಜೊತೆಗೆ ಮಹಾಗಠಬಂಧನ್ ಈ ಬಾರಿ ಒಂದು ರೀತಿ ಅಳಿವು ಉಳಿವಿನ ಪ್ರಶ್ನೆ ರೀತಿಯಾಗಿ ಕಂಡು ಬರ್ತಾ ಇದೆ. ಮಹೇಶ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಮಹೇಶ್, ಮೊದಲ ಹಂತದ ಚುನಾವಣೆ ಮತದಾನ ಈಗ ಆರಂಭ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಏನು ಡೀಟೇಲ್ಸ್ ಗೊತ್ತಾಗ್ತಾ ಇದೆ? ಭಾಳ ರೌಡಿ ಎಲಿಮೆಂಟ್ಸೇ ಹೆಚ್ಚಾಗಿ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ನಾವು ಗಮನಿಸ್ತಾ ಇರುವಂಥದ್ದು ಕೂಡ. ಪ್ರಮುಖ ರಾಜಕೀಯ ಪಕ್ಷಗಳಿಗೆ ಇದೊಂದು ಹೇಗೆ ಅತಿ ಮುಖ್ಯ ಆದಂಥ ಚುನಾವಣೆ ಬಿಹಾರ ಗದ್ದುಗೆ ಇರುವಂಥ ನಿಟ್ಟಿನಲ್ಲಿ. ಓವರ್ ಟು ಯು ಮಹೇಶ್. ಮಲ್ತೇಶ್, ಖಂಡಿತ ಈಗಾಗಲೇ ಬೆಳಗ್ಗೆ 7 ಗಂಟೆಯಿಂದ ಏನೋ ಈ ಒಂದು ಮತದಾನ ಶುರುವಾಗಿರುವಂಥದ್ದು. ಪ್ರಮುಖವಾಗಿ ಬಿಹಾರ ಚುನಾವಣೆ ಪ್ರಮುಖವಾದಂಥ ವಿಚಾರ ಅಂತ ಹೇಳ್ಬೋದು. ಯಾಕಂದರೆ ಈಗಾಗಲೇ ಎಲ್ಲ ನಾಯಕರು ಕೂಡ ಎರಡೂ ಕಡೆಯೂ ಕೂಡ ಸಾಕಷ್ಟು ಬರದಿಂದ ಒಂದು ಪ್ರಚಾರ ಕೂಡ ಮಾಡಿದ್ರು, ಮತ್ತು ಎರಡೂ ಕಡೆ ಭರಪೂರ ಭರವಸೆಗಳು ಕೂಡ ನೀಡಿರುವಂಥದ್ದು. ಇವತ್ತು ಏನು 121 ಕ್ಷೇತ್ರಗಳಿಗೆ ಮತದಾನ ನಡೀತಾ ಇದೆ ಅಂತ ಹೇಳ್ಬೋದು. ಈಗಾಗಲೇ ಏನು 45,341 ಏನು ಒಂದು ಮತಗಟ್ಟೆಗಳಲ್ಲಿ ಮತದಾನ ನಡೀತಾ ಇದೆ, ಈಗ ಚುರುಕಾಗ್ತಾ ಇದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಸಾಕಷ್ಟು ಒಂದು ಮಹತ್ವದ ಒಂದು ಬಿಹಾರ ಚುನಾವಣೆ ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಯಾಕಂದರೆ ಈಗಾಗಲೇ ಎರಡು ಕಡೆಯವರು ಪ್ರಚಾರ ನಡೆಸಿದಂಥ ಹಿನ್ನೆಲೆಯಲ್ಲಿ ಭರಪೂರ ಏನು ಒಂದು ಭರವಸೆಗಳು ಕೂಡ ನೀಡಿದರು. ಮತ್ತು ಸಾಕಷ್ಟು ಒಂದು ಅಂದರೆ ಮನೆಗೊಂದರಂತೆ ಒಂದು ಸರ್ಕಾರಿ ನೌಕರಿ ಆಗಿರ್ಬೋದು, ಮತ್ತು 30,000 ಏನೋ ಒಂದು ಕುಟುಂಬಕ್ಕೂ ಕೂಡ ಒಂದು ಅನುದಾನವನ್ನು ನೀಡ್ತೀವಿ ಅನ್ನೋದು ಕೂಡ ಈಗ ಅವರು ಒಂದು ಭರವಸೆ ಕೂಡ ನೀಡಿದರು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಮಹತ್ವ ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಇದರಲ್ಲಿ ಹೇಳಿ ಕೇಳಿ 32 ಕ್ರಿಮಿನಲ್ ಹಿನ್ನೆಲೆ ಇದ್ದಂಥ ಅಭ್ಯರ್ಥಿಗಳು ಕೂಡ ಇರುವಂಥದ್ದು. ಇವತ್ತು ಪ್ರಮುಖವಾಗಿ ಏನು ಮಹಾಗಠಬಂಧನ್ ಏನೋ ಒಂದು CM ಅಭ್ಯರ್ಥಿಯಾದಂಥ ಒಂದು ತೇಜಸ್ವಿ ಯಾದವ್ ಸೇರಿದಂತೆ ಒಂದು ಹಲವರ ಭವಿಷ್ಯ ಕೂಡ ನಿರ್ಧಾರ ಆಗಲಿದೆ ಅಂತ ಹೇಳ್ಬೋದು. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಮತದಾನ ನಡೆಯಲಿದೆ ಅಂತ ಹೇಳ್ಬೋದು. ಎರಡನೇ ಹಂತದ ಸುಮಾರಿಗೆ ಈಗಾಗಲೇ ಸಾಕಷ್ಟು ನಾಯಕರು ಬಿಹಾರದಲ್ಲಿ ಪ್ರಚಾರ ಕೂಡ ಮಾಡ್ತಾ ಇದ್ದಾರೆ. ಮೊದಲನೇ ಹಂತದಲ್ಲೂ ಕೂಡ ಪ್ರಚಾರ ಮಾಡಿದ್ರು. ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ, ಅಮಿತ್ ಶಾ ಸೇರಿದಂತೆ, ಮತ್ತು ಮಹಾಗಠಬಂಧನ್ ಪರವಾಗಿ ರಾಹುಲ್ ಗಾಂಧಿ ಮತ್ತು ಏನೋ ಒಂದು ಪ್ರಿಯಾಂಕಾ ಗಾಂಧಿಯು ಕೂಡ ಆ ಕಡೆ ಕೇಳಿದು ಪ್ರಚಾರ ಕೂಡ ಮಾಡಿದರು. ಈ ಒಂದು ಬಿಹಾರ ಚುನಾವಣೆ ಮುಂದಿನ ಒಂದು ದಿಕ್ಸೂಚಿ ಅನ್ನೋದು ಕೂಡ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಯಾಕಂದರೆ ಈಗಾಗಲೇ ನಿತೀಶ್ ಕುಮಾರನ್ನು CM ಅಭ್ಯರ್ಥಿಯಾಗಿ ಘೋಷಣೆ ಮಾಡಬೇಕನ್ನೋದು ಕೂಡ ಹಲವು ಮಾತುಗಳು ಕೂಡ ಕೇಳಿ ಬಂದಿತ್ತು. ಆದರೆ ಇದು ಏನು NDA ಮೈತ್ರಿಕೂಟ ಅವರು ಮುಂದುವರಿತಾರೆ ಇಲ್ವ ಅನ್ನೋದು ಕೂಡ ಸಾಕಷ್ಟು ನಿಗೂಢ ಕೂಡ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಬಿಹಾರದ ಮತದಾರರು ಯಾರಿಗೆ ಒಂದು ಮತದಾನ ನೀಡ್ತಾರೆ ಅನ್ನೋದು ಕೂಡ ಪ್ರಶ್ನೆ ಆಗಿರುವಂಥದ್ದು. ಪ್ರಮುಖವಾಗಿ ನಿನ್ನೆ ಏನು ನವದೆಹಲಿಯಲ್ಲಿ ಒಂದು ರಾಹುಲ್ ಗಾಂಧಿ ಬಾಂಬು ಕೂಡ ಸಿಡಿಸಿರುವಂಥದ್ದು. ಅಂದರೆ ಏನು ಹರಿಯಾಣದ ವಿಚಾರದಲ್ಲಿ ಕಳೆದ ಒಂದು ವಿಧಾನಸಭಾ ಏನು ಎಲೆಕ್ಷನ್ ನಡೆದಿತ್ತು, ಇದರಲ್ಲಿ ಒಂದು ಬಾಂಬ್ ಅಲ್ಲಿ ಏನೊಂದು ಮತಗಳ್ಳತನ ಆಗಿದೆ, ವೋಟ್ ಚೋರಿ ಆಗಿದೆ ಅನ್ನೋದು ಕೂಡ ಒಂದು ಏನು ಆರೋಪ ಕೂಡ ಮಾಡಿದರು. ಈ ಹಿನ್ನೆಲೆಯಲ್ಲಿ ಈಗ ಬಿಹಾರದಲ್ಲಿ ಇದು ಮುಂದುವರಿಯುತ್ತಾ ಇಲ್ವ ಅನ್ನೋದು ಕೂಡ ಈಗ ಪ್ರಶ್ನೆಯಾಗಿ ಉಳಿದಿದೆ ಅಂತ ಹೇಳ್ಬೋದು. ಯಾಕಂದರೆ ವೋಟ್ ಚೋರಿ ಏನಿದೆ ಬಿಹಾರ ಚುನಾವಣೆಯಲ್ಲಿ ಎಫೆಕ್ಟ್ ಆಗುತ್ತೆ ಅನ್ನೋದು ಕೂಡ ಈಗ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ. ಇದು ಚುನಾವಣೆ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ಫಲಿತಾಂಶರು ಕಾದು ನೋಡಬೇಕಾದ್ದು. ಒಟ್ಟಾರೆ ಇವತ್ತು ಏನು ಒಂದು ಮೊದಲ ಹಂತದ ಮತದಾನ ನಡೀತಾ ಇದೆ, ಸಂಜೆ 6 ಗಂಟೆವರೆಗೂ ಕೂಡ ಈ ಒಂದು ಮತದಾನ ನಡೆಯಲಿದೆ. ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಮಹೇಶ್.